ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಅಥಣಿಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನನ್ನ ಕೆಲಸಗಳನ್ನು ಮೆಚ್ಚಿ ಜನರು 3 ಬಾರಿ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ನನಗೆ ನನ್ನ ಮತದಾರರೇ ದೇವರು. ಕೆಲವರು ಲಕ್ಷ್ಮಣ್ ಸವದಿ ಎಲ್ಲಿ ಹೋಗ್ತಾನೋ ಎಂಬ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ. ಆದರೆ ನಾನು ಎಲ್ಲಿಯೂ ಕೂಡ ಹೋಗೋದಿಲ್ಲ, ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನನ್ನ ತಲೆಯ ಮೇಲೆ ದೇವರ ಆಶೀರ್ವಾದ ಇದೆ. ನಾನು ಯಾರ ಮುಂದೆಯೂ ಕೂಡ ತಲೆಬಾಗುವಂತಹ ಅವಶ್ಯಕತೆ ಇಲ್ಲ. ನಾನು ಯಾವುದೇ ರೀತಿಯ ಸಚಿವ ಸ್ಥಾನ ಅಥವಾ ಯಾವುದೇ ಸ್ಥಾನವನ್ನ ನಿರೀಕ್ಷಿಸೋದಿಲ್ಲ. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನ 76,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಿ. ನಾನು ಯಾವುದಕ್ಕೂ ನಿರೀಕ್ಷಿಸೋದಿಲ್ಲ. ನಾನು ಯಾರ ಮುಂದೆಯೂ ಕೈಚಾಚಲು ಹೋಗೋದಿಲ್ಲ. ನಾನು ಏನು ಕೇಳಬೇಕೋ ನಾನು ನಿಮ್ಮನ್ನು ಮಾತ್ರ ಕೇಳ್ತೇನೆ. ನೀವು ನನಗೆ ಬೆಟ್ಟದಷ್ಟು ಋಣಿಯಾಗಿದ್ದೀರಿ. ಹೀಗೆ ಮಾಡಿ ನಿಮಗೆ ಸ್ವಲ್ಪ ಮರುಪಾವತಿ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಶತ್ರುಗಳಿಗೆ ತಕ್ಕ ಉತ್ತರ ನೀಡಿದ್ರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ನಿಜಕ್ಕೂ ನಾವು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಗಳಿಗೆಯಲ್ಲಿ ನಾವು ನಿಂತಿದ್ದೇವೆ. ಇವತ್ತು ಅಥಣಿ ಪಟ್ಟಣದ 24/7 ನೀರು ಸರಬರಾಜು ಅಧ್ಯಕ್ಷತೆ ವಹಿಸ್ತಾ ಇದೆ. ದಯವಿಟ್ಟು ವೇದಿಕೆ ಮೇಲೆ ಮಣ್ಣರಿಗೆ, ಪುರಸಭೆಯ ಸದಸ್ಯರುಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇವತ್ತು ಅದರ ಹಿಂದೆ ಸಾಕಷ್ಟು ಕೈಗಳ ಒಂದು ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪುರಸಭಾ ಸದಸ್ಯರುಗಳು ಇರಬಹುದು. ಈ ಕಾರ್ಯಕ್ರಮಕ್ಕೆ ಸಮಸ್ತ ಎಲ್ಲ ಪುರಸಭೆ ಸದಸ್ಯರು ಕೂಡ ಬಂದಿದ್ದಾರೆ. ಶ್ರೀಮತಿ ವಿವಿಜಾನ್ ಕಾಂಬೋಳಿ, ಲತಾ ಭಜಂತ್ರಿ, ರಮೇಶ್ ಇವರಿಗೆ ಅರಿವಳೆ, ಬಸವರಾಜ್ ನಾಗಲೋಡ್ ಪಾಟೀಲ್, ಮಹೇಶ್ ಶಂಕರಪ್ಪ ಹೀಗೆ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಸಮಾಜದ ಕಲ್ಯಾಣಕ್ಕೆ ಇಚ್ಛೆಯನ್ನು ಪೂರೈಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಕೂಡ ಇವತ್ತು ಅಥಣಿ ಪಟ್ಟಣಕ್ಕೆ ಒಂದು ಹೆಮ್ಮೆ ತರುವಂತಹ ವಿಷಯ. 24/7 ನೀರು ಸರಬರಾಜು ಯೋಜನೆಯನ್ನು ಮಾಡೋದ್ರೊಂದಿಗೆ ಪ್ರತಿಯೊಬ್ಬರಿಗೂ ಕೂಡ ಶುದ್ಧ ಕುಡಿಯುವ ನೀರು, ಅದು ಕೇವಲ 1 ದಿನ, 2 ದಿನ, 3 ದಿನಕ್ಕೊಮ್ಮೆ ನಡ ಬರ್ತಿದ್ದು. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಗೆ ಒಂದು 2 ಬಾರಿ ನಾವು ಟೆಂಡರ್ ಕರೆದೀವಿ. ಯಾವ ಗುತ್ತಿಗೆದಾರರು ಕೂಡ ಮುಂದೆ ಬರಲಿಲ್ಲ. ಇದರಲ್ಲಿ ಫೇಸ್ 1, ಫೇಸ್ 2 ಅಂತ ಹೇಳಿ. ಆದ್ರೆ ಕೊನೆಗೆ ನನಗೆ ನೆನಪಾಗಿರೋದು ಮೈಕ್ ಏನಾಗುತ್ತೆ, ನಮ್ಮ ಸಂಯುಕ್ತ ಕುಡಿ ನೀರಿನ ಯೋಜನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಪರಿಚಯ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಮೇಲೆ ಒತ್ತಡವನ್ನ ಹಾಕಿ ಇವತ್ತು ಟೆಂಡರ್ ಅನ್ನ ಪೂರ್ಣಗೊಳಿಸಿ ಅವರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ನಾನು ಆ ಗುತ್ತಿಗೆದಾರರಿಗೆ ಹೇಳಿದ್ದೆ, ಉದ್ಘಾಟನೆ ಆಮೇಲೆ ಮಾಡೋಣ, ಭೂಮಿ ಪೂಜಾ. ನದಿ ಒಳಗೆ ಮೊದಲು ನೀರಿಲ್ಲ, ಮೊದಲು ಜಾಕಲ್ ಕೆಲಸ ನೀರು ಶುರು ಮಾಡುವ ಅಂತ ಹೇಳಿ ಅವ ಹೇಳಿದ್ರು. ನಾನು ನಮಗೆ ವರ್ಕ್ ಆರ್ಡರ್ ಬೇರೆದವ್ರಿಗೆ ಹೆಂಗಾತಂದ್ರೆ ಹೆಂಗಾತ, ಬೇರೆದವ್ರಿಗೆ ಸರ್ ಆದ್ರೆ ನಿನ್ನ ರೊಕ್ಕ ನಾ ಕೈಲಿಂದ ಕೊಡ್ತೇನೆ, ಮನೆ ಶುರು ಮಾಡುವಂತ ಹೇಳಿದ. ಇದನ್ನ ನಾವು ಹಲ್ಯಾಳ ಮುಂದದಿಂದ ಎತ್ತರಕ್ಕೆ ನಾವು ನೀರು ತರ್ತಾ ಇಲ್ಲ. ಇದನ್ನ ಎಲ್ಲಿಂದ ನೀರು ನಾವು ತರ್ತೀವಿ ಅಂದ್ರೆ ಹುಲಗಮಾಳಿ ಹತ್ರ ಜಾಕ್ವಿಲ್ ಮಾಡ್ಕೊಂಡು. ಯಾಕಂದ್ರೆ ಹಲ್ಯಾಳದ ಮುಂದೆ ಬೇಗನೆ ನೀರು ಖಾಲಿ ಆಗ್ತದೆ. ಇಲ್ಲಿ ನೀರು ಖಾಲಿ ಆದ 1 ತಿಂಗಳ ತನಕ ಹುಲಗಮಾಳಿ ಹತ್ರ ನೀರು ಇರ್ತದೆ. ಆ ಹುಲಗಮಾಳಿ ಹತ್ರ ಒಂದು ಜಾಕ್ವಿಲ್ ಮಾಡ್ಕೊಂಡು ಅಲ್ಲಿಂದ ತಂದು ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಮಾಡಿ ಅದನ್ನ 3 ಓರಾಟಿ ಟ್ಯಾಂಕ್ಗಳಿಗೆ ನೀರು ಸಪ್ಲೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮೀಣ